ರಾಜ್ಯ ಸರ್ಕಾರ ಪರಿಚಯಿಸಿರುವ ಯೋಜನೆಯೊಂದರಿಂದ ದೊರೆಯುವ ಹಣವನ್ನು ಮಕ್ಕಳ ಕಲ್ಯಾಣಕ್ಕೆ ಬಳಸುವ ಮೂಲಕ ಕಲಬುರಗಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಉದಾರತೆ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರಾಜ್ಯ ಸರ್ಕಾರ ಪರಿಚಯಿಸಿರುವ ವಿವಿಧ ಯೋಜನೆಗಳ ಲಾಭ ಪಡೆದ ಅನೇಕ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣದ ಜೊತೆಗೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ನೀಡುವ ಔದಾರ್ಯ ತೋರುತ್ತಿದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಸರ್ಕಾರದ ಯೋಜನೆಯಿಂದ ಉಳಿತಾಯ ಮಾಡಿದ ಹಣವನ್ನು ಮಕ್ಕಳ ಕಲ್ಯಾಣಕ್ಕೆ ಬಳಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ. ದಂಡೋತಿ ಗ್ರಾಮದ ಅಂಗನವಾಡಿ ಕೇಂದ್ರ 5ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆ ವಿದ್ಯಾನಿಧಿ ರಮೇಶ್ ಕವಡೆ ಅವರು ಸರ್ಕಾರಿ ಯೋಜನೆಯಡಿ ಕಳೆದ 18 ತಿಂಗಳಲ್ಲಿ ಲಭಿಸಿದ ಸುಮಾರು 36,000 ರೂಪಾಯಿ ಹಣವನ್ನು ಸ್ವಂತ ಅಗತ್ಯಗಳಿಗೆ ಬಳಸದೆ ಪುಟಾಣಿ ಮಕ್ಕಳ ಹಿತಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕ, ಪೆನ್ನು, ಊಟದ ತಟ್ಟೆಗಳು, ಅಡುಗೆಗೆ ಅಗತ್ಯವಾದ ಸಿಲಿಂಡರ್, ಪಾತ್ರೆಗಳನ್ನು ಒದಗಿಸಿದ್ದಾರೆ. ಇದಲ್ಲದೆ ಮಕ್ಕಳ ಕಲಿಕೆಯನ್ನು ಸುಲಭಗೊಳಿಸುವ ಉದ್ದೇಶದಿಂದ ಕ್ರೀಡಾ, ಮನರಂಜನಾ ಸಾಮಗ್ರಿಗಳನ್ನು ಕೊಡಿಸಿದ್ದಾರೆ. ಅಂಗನವಾಡಿ ಕೇಂದ್ರದ ಗೋಡೆಗಳ ಮೇಲೆ ಶಿಕ್ಷಣಾತ್ಮಕ ಬರಹಗಳು, ಚಿತ್ರಗಳು ಹಾಗೂ ವಿವಿಧ ಆಕರ್ಷಕ ಅಲಂಕಾರ ಮಾಡಲಾಗಿದೆ. ಸುಂದರ ಡಬ್ಬಿಗಳಲ್ಲಿ ಕಲಿಕಾ ಸಾಮಗ್ರಿಗಳನ್ನು ಅಳವಡಿಸಿ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡುವಂತೆ ಮಾಡಿದ್ದಾರೆ. ಇದರಿಂದ ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ಆನಂದಕರ ಹಾಗೂ ಪ್ರೇರಣಾದಾಯಕ ಕಲಿಕಾ ವಾತಾವರಣವಾಗಿ ರೂಪಾಂತರಗೊಂಡಿದೆ. ಮಕ್ಕಳಲ್ಲಿ ಹಾಜರಾತಿಯೂ ಹೆಚ್ಚಾಗಿದ್ದು ಅವರ ಕಲಿಕೆಯಲ್ಲೂ ಸುಧಾರಣೆ ಕಂಡುಬರುತ್ತಿದೆ. ದೂರದರ್ಶನದೊಂದಿಗೆ ಆಶಾ ಕಾರ್ಯಕರ್ತೆ ವಿದ್ಯಾನಿಧಿ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವೇ ನಮ್ಮ ಸಮಾಜದ ಭವಿಷ್ಯ. ಅವರಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಸರ್ಕಾರಿ ಯೋಜನೆಯ ಹಣವನ್ನು ಅಂಗನವಾಡಿಗೆ ಬಳಕೆ ಮಾಡಿರುವುದಾಗಿ ತಿಳಿಸಿದರು. ಸಮವಸ್ತ್ರ ಆಯ್ಕೆ ಮಾಡ್ಕೊಂಡ ಅದಾದ ನಂತರ ಎಲ್ಲ ಏನು ಮಾಡೋದಂದ್ರೆ ಬೇಕಾಗುವಂಥ ಆಟಿಕೆ ಸಾಮಾನುಗಳು ಮತ್ತಂದ್ರೆ ಓದೋ ಬುಕ್ಸ್ಗಳು ಮತ್ತು ನಮ್ಮ ಸ್ಟೋವ್ಗಳು ಕೆಲವೊಂದು ಹಳಿವಾಗಿದ್ದಂಥ ಸಾಮಾನುಗಳೆಲ್ಲ ತೆಗೆದುಕೇಸಿ ಪಾತ್ರೆಗಳು ಆಯಿತು ಮಕ್ಕಳಿಗೆ ಚಲೋ ಹಾಡು ಕೇಳಕ್ಕೆ ಅಂತಂತೆ ಎಲ್ಲ ಇಂಥವೆಲ್ಲ ನೆನಪಿಸ್ಕೊಂಡು ನಾ ಏನು ಮಾಡ್ದೆ ಎಲ್ಲ ಮಕ್ಕಳಿಗೂ ಇದು ಅನುಕೂಲ ಆಗ್ತದನ್ನೋ ಕಾರಣಕ್ಕಾಗಿ ನಾ ಇವೆಲ್ಲಷ್ಟು ಮಟೀರಿಯಲ್ ಅಂದ್ರೆ ಗೃಹಲಕ್ಷ್ಮಿ ಹಣದಾಗ ತಗೊಂಡ. ಮೇಲ್ವಿಚಾರಕಿ ಶೋಭಾ ಕೆ ಶೆಟ್ಟಿ, ಸರ್ಕಾರ ಕೊಡುವುದಕ್ಕಿಂತ ಹೆಚ್ಚಾಗಿ ವಿದ್ಯಾನಿಧಿಯವರು ಕಲಿಕಾ ಸಾಮಗ್ರಿ ಒದಗಿಸುವ ಮೂಲಕ ಮಕ್ಕಳಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಸಾಕಷ್ಟು ನಮ್ಗೆ ಏನಂದ್ರೆ ಅವರಿಗೆ ಪ್ರಶಸ್ತಿಗಳು ಬಂದವ. ನಮ್ಮ ಜಿಲ್ಲೆಯಿಂದ ಆಯಿತು, ತಾಲೂಕದಿಂದ ಆಯಿತು ಅಥವಾ ರಾಜ್ಯ ಕಡೆಯಿಂದ ಆಯಿತು, ಸಾಕಷ್ಟು ಪ್ರಶಸ್ತಿಗಳು ಅವರಿಗೂ ಬಂದವ. ಆಮೇಲೆ ನಾವು ಇಲ್ಲಿ ದಂಡೋತಿದಲ್ಲಿ 8 ಕೇಂದ್ರಗಳದಾವ. ಸೊ ಅದರಲ್ಲಿ ಇದೊಂಥರ ಮಾದರಿ ಅಂಗನವಾಡಿ ಕೇಂದ್ರಗಳು ಅಂತ ನಾವು ಹೇಳ್ಬೋದು. ಈ ಅಂಗನವಾಡಿ ಕೇಂದ್ರ ಯಾವುದೇ ಅಲ್ಲಿ ನಾವು ಈ ಒಂದು ತರಬೇತಿ ಕೊಟ್ಟರು ಈ ತರಬೇತಿಗಳು ಇವತ್ತೇನು ಹೇಳಿದ್ದೀವಿ, ಇವತ್ತೇನು ಚಾರ್ಟ್ಗಳು ಮಾಡಿದ್ದೀವಿ ಅಂದರೆ ಇಮಿಡಿಯೇಟ್ಲಿ ಆ ಚಾರ್ಟ್ಗಳು ಅಂಗನವಾಡಿ ಕೇಂದ್ರದಲ್ಲಿ ಮರ್ದಿನ ಅವರು ಮಾಡ್ತಾರ ಅಂತಲೇ ಹೇಳ್ತೀನಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವಿದಾಸ್, ಸರ್ಕಾರದ ಯೋಜನೆಯ ಹಣವನ್ನು ಸಮಾಜದ ಹಿತಕ್ಕಾಗಿ ಬಳಸುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ಸ್ವ ಇಚ್ಛೆಯಿಂದ ತಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಡೆಗೆ ಗಮನ ಹರಿಸಿ, ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಹುಡುಗರು ಸಮೇತ ತಮ್ಮ ಮನೆಯಲ್ಲಿ ಈ ಸ್ಕೂಲ್ ಟೈಮ್ ಆಯ್ತಂದ್ರಪ್ಲೇನೆ ಏನಪ್ಪಾ ಅಂತಂದ್ರೆ ಇವರು ನಮ್ಮ ಅಂಗನವಾಡಿ ತೆರೆದ ತಕ್ಷಣ ಆ ಅಂಗನವಾಡಿ ಟೀಚರ್ ಕರೆಯಕ್ಕಿಂತ ಮುಂಚೆನೆ ಏನಪ್ಪಾ ಅಂತಂದ್ರೆ ಈ ಒಂದು ಹುಡುಗರು ತಮ್ಮಿಚ್ಚಲ್ ತಾವೇ ಬಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ವಿದ್ಯಾಭ್ಯಾಸ ಮಾಡೋದಾಗ್ಲಿ ಅಥವಾ ತಮ್ಮ ಆಟ ಪಾಠ ಓಡನೆ ಆಗಲಿ ಒಂದು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಭಾವನೆ. ಒಟ್ಟಾರೆ ಸರ್ಕಾರದ ಯೋಜನೆಯ ಹಣವನ್ನು ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜ ಕಾರ್ಯಗಳಿಗೆ ಬಳಸುತ್ತಿರುವ ವಿದ್ಯಾನಿಧಿ ಅವರ ಈ ಕಾರ್ಯ ಎಲ್ಲರ ಗಮನ ಸೆಳೆದಿದ್ದು ಸರ್ಕಾರಿ ಯೋಜನೆಗಳ ನಿಜವಾದ ಅರ್ಥ ಮತ್ತು ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ.